ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಎಲ್ಲ ಆತ್ಮೀಯ ದೇವರ ಪ್ರೀತಿಯ ಮಕ್ಕಳೇ, ನಿಮಗೆ ಯೇಸುವಿನ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ನಾನು ವೆರಿ ಗುಡ್ ಮಾರ್ನಿಂಗ್ ತಿಳಿಸುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರು ಇವತ್ತು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ಮತ್ತು 4ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 4 ವರ್ಸ್ 3 and 4. ಹಲ್ಲೆಲೂಯಾ. ಆಗ ಶೋಧಕನು ಯೇಸುವಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಮಾಡು ಎಂದು ಹೇಳಿದನು. ಆಗ ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕುವನು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನು 40 ದಿವಸ ಆತನು ಹಗಲಿರುಳು ಉಪವಾಸ ಇರುತ್ತಾರೆ. ಆ ಉಪವಾಸ ಮುರಿಬೇಕಂತ ಹೇಳಿ ಆತನಿಗೆ ಪಾಪದಲ್ಲಿ ಸಿಕ್ಕಿಸ್ಬೇಕೆಂದು ಆ ಶೋಧಕನು ಏನು ಮಾಡ್ತಾನೆ, ಆತನಿಗೆ ಅಡವಿಯಲ್ಲಿ ಕರೆದುಕೊಂಡು ಹೋಗಿ 40 ದಿವಸ ಆದಮೇಲೆ ಯೇಸು ಸ್ವಾಮಿಗೆ ಏನಾಯಿತು, ಅಲ್ಲಿ ಹಸಿವಾಯಿತು. ಹಸಿವೆ ಆದಾಗ, ನೀ ಮನುಷ್ಯ ಕುಮಾರನು, ನೀ ದೇವರ ಮಗನಾಗಿದ್ದರೆ ಈ ಒಂದು ಕಲ್ಲಿಗೆ ಏನು ಮಾಡು, ರೊಟ್ಟಿ ಮಾಡು, ನೀ ತಿನ್ನು ಎಂಬುದಾಗಿ ಅದು ಹೇಳುತ್ತೆ. ಆದರೆ ದೇವರು ಆತನ ಮಾತಿನ ಒಳಗಾಗಲಿಲ್ಲ. ಕರ್ತನೆ ಅಷ್ಟೊಂದು ಹಸಿದು ಆಗಿದ್ದರು. 40 ದಿವಸ ಹಗಲು ರಾತ್ರಿ ಆತನು ಉಪವಾಸ ಆಗಿದ್ದರು. ಕರ್ತನು ಅಲ್ಲಿ ಏನು ಮಾಡಲಿಲ್ಲ, ಶೈತಾನ ಮಾತಿಗೆ ಒಳಗಾಗಿಲ್ಲ. ಯಾಕಂದರೆ ಶೈತಾನದು ಪ್ಲ್ಯಾನ್ ಏನಾಗಿತ್ತು, ದೇವರಿಗೆ ಉಪವಾಸದಿಂದ ಬಿಡುಗಡೆ ಮಾಡಿ ಅದು ಬ್ರೇಕ್ ಮಾಡಿಬಿಟ್ಟು ಏನು ಮಾಡಬೇಕಿತ್ತು, ದೇವರ ಆಶೀರ್ವಾದ ನಮಗೆ ಬರಬಾರ್ದು, ಯೇಸು ಸ್ವಾಮಿ ನಮಗೋಸ್ಕರ ರಕ್ಷಣೆ ತರಬಾರ್ದು ಅಂತೇಳಿ ಆ ಶೋಧಕನ ಒಂದು ಪ್ಲ್ಯಾನ್ ಆಗಿತ್ತು. ಆದರೆ ದೇವರು ಆತನ ಮಾತಿಗೆ ಒಳಗಾಗಲಿಲ್ಲ. ಆತನು ಹಸಿವದಿದ್ದರೂ ಇಲ್ಲಿ ದೇವರ ವಾಕ್ಯ ಆತನಿಗೆ ಹೇಳ್ತಾನೆ, ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ದೇವರ ವಾಕ್ಯದಿಂದ ಬದುಕುತ್ತಾನೆ ಅಂತ ದೇವರು ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಹೊಟ್ಟೆ ಹಸಿದಾಗ, ನಮ್ಮ ಜೀವಿತದಲ್ಲಿ ನಮ್ಮ ಲೋಕದಲ್ಲಿ ನೋಡ್ತೇವೆ, ನಾವು ಹೊಟ್ಟೆಗಾಗಿ ಆ ಹಸಿವು ಬಂದಿದಾಗ ಅನೇಕ ಏನು ಮಾಡ್ತೇವೆ, ನಾವು ಪಾಪದಲ್ಲಿ ಬಿಡ್ತೇವೆ. ಆ ದೇವರಿಗೆ ಯೇಸು ಕ್ರಿಸ್ತನಿಗೆ ಸೈತಾನ್ ಬಿಡಲಿಲ್ಲ ಅಂದರೆ ನಮಗೂ ಕೂಡ ನಿಮಗೂ ಕೂಡ ಬಿಟ್ಟು ಬಿಡೋದಿಲ್ಲ. ಹಸಿವೆ ಆದಾಗ ಈ ಹೊಟ್ಟೆಗೋಸ್ಕರ ಏನು ಮಾಡ್ತಾ ಇದ್ದಾನೆ, ಅವನು ಅನೇಕ ಸುಳ್ಳಾಡಿಸ್ತಾ ಇದ್ದಾನೆ. ಅನೇಕ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಹಸಿವೆ ನಿಂದ ಬಳಲುವಾಗ ನಿಂಗೆ ಹಸಿವೆ ಆಗ್ತಾ ಇದೆ, ಯಾಕೆ ನೀನು ಕೊರಗ್ತೀಯ, ಕಳ್ಳತನ ಮಾಡು, ಮೋಸ ಮಾಡು, ವ್ಯಭಿಚಾರ ಮಾಡು, ಅದರಿಂದ ಏನು ಮಾಡು, ಸುಲುಕೊಳ್ಳು, ಅದರಿಂದ ಸಂಪಾದನೆ ಮಾಡಿ ನೀನು ಹೊಟ್ಟೆ ತುಂಬಿಸ್ಕೊಂತ ಹೇಳಿ ಸೈತಾನ ಏನು ಮಾಡ್ತಾನೆ, ಆಲೋಚನೆ ಕೊಡ್ತಾನೆ. ಆಲೋಚನೆ ಕೊಟ್ಟಿದ್ದಾಗ ಕರ್ತನಲ್ಲಿ ಪ್ರೀತಿಯ ಮಕ್ಕಳು, ಅನೇಕ ಆ ಮಕ್ಕಳು ಇವತ್ತು ಏನು ಮಾಡ್ತಾ ಇದ್ದಾರೆ, ಒಂದು ಹೊಟ್ಟೆಯ ಹಸಿವಿಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಅನೇಕ ಪಾಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಾಪ ಮಾಡಿ ಸಂಪಾದನೆ ಮಾಡಿ ಏನು ಮಾಡ್ತಾ ಇದ್ದಾರೆ, ಹಲ್ಲೆಲೂಯಾ, ಅನೇಕ ಪಾಪದ ಕೆಲಸ ಮಾಡಿ ಅವರು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಅಂದರೆ ದೇವರ ವಾಕ್ಯ ಹೇಳುತ್ತದೆ, ಇವತ್ತು ಮನುಷ್ಯನು ಬದುಕಬೇಕಾದರೆ ಊಟ ಮುಖ್ಯ ಇಲ್ಲ. ಇವತ್ತು ಮನುಷ್ಯನು ಜೀವಿಸಬೇಕಾದರೆ ರೊಟ್ಟಿ ಇಲ್ಲದಿದ್ದರೂ ಬದುಕುತ್ತಾನೆ. ಹೆಂಗೆ ಬದುಕ್ತಾನೆ ಅಂದರೆ ದೇವರ ವಾಕ್ಯದಿಂದ. ಏಕೆಂದರೆ ಯೇಸು ಕ್ರಿಸ್ತನ ವಾಕ್ಯ ಏನಾಗಿದೆ, ಅದು ಸಜೀವವುಳ್ಳಾಗಿದೆ. ಆತನು ಜೀವಜಲ ಆಗಿದ್ದಾನೆ, ಆತನೇ ನಿಜವಾದ ರೊಟ್ಟಿ ಆಗಿದ್ದಾನೆ. ಆತನು ನಾವು ನಂಬುವಾಗ ಆ ಜೀವಕರವಾದ ರೊಟ್ಟಿಯಿಂದ ನಮಗೆ ಆಶೀರ್ವಾದ ಮಾಡ್ತಾರೆ. ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಹಸಿದಿಂದ ಬಾಧೆ ಪಡುವಾದರೆ, ಇವತ್ತು ನೀವು ಊಟ ಇಲ್ಲದೆ ಕೊರಗುವಾಗ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಆತನ ವಚನದಲ್ಲಿ ಇರುವಂಥ ಶಕ್ತಿಯನ್ನು ಪಡೆದುಕೊಂಡ್ರೆ ದೇವರು ನಿಮಗೆ ಏನು ಮಾಡ್ತಾನೆ, ಒಂದು ಆತನ ವಾಕ್ಯದಿಂದ ನಿಮಗೆ ಬದುಕಿಸುತ್ತಾನೆ ಮತ್ತು ಆತನ ವಾಕ್ಯದಿಂದ ನಿಮ್ಮನ್ನು ನಡೆಸುತ್ತಾನೆ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಮತ್ತು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಹಲ್ಲೆಲೂಯಾ.